ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ಮನೆ ಏನಿದೆಯಲ್ಲ, ಆ ಮನೆಯ ಕಾಂಪೌಂಡ್ ವಿಚಾರವಾಗಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆ ಕಾಂಪೌಂಡ್ಗೆ ಡ್ಯಾಮೇಜ್ ಮಾಡಿರೋದು ಸದ್ಯ ಈಗ ಯಶ್ ತಾಯಿಗೆ ಸೇರಿದ್ದು ಎನ್ನಲಾದ ಕಾಂಪೌಂಡ್ ಅನ್ನ ಸಂಪೂರ್ಣ ತೆರವು ಮಾಡಿದ್ದಾರೆ. ಹಾಸನದಲ್ಲಿ ಜಿಪಿಎ ಹೋಲ್ಡರ್ ದೇವರಾಜುರಿಂದ ದಾಖಲೆಯನ್ನ ನೀಡಿ ಪುಷ್ಪಾರಿಗೆ ಈ ಜಾಗ ಎಲ್ಲಿಂದ ಬಂತು ಅನ್ನೋ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ನಮಗೆ ಕರಿಗೌಡ ಎಂಬುವರಿಂದ ಜಾಗ ಬಂದಿರೋದು, ರಾಮಕೃಷ್ಣ ಎಂಬಾತನಿಂದ ನಮಗೆ ಮೋಸ ಆಗಿದೆ. ಜಿಪಿಎ ಹೋಲ್ಡರ್ ದೇವರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಮಗನೇ ಅಪ್ಪನಿಗೆ ಮೋಸ ಮಾಡಿ ಜಾಗ ಮಾರಿದ್ದಾನೆ. ವೀಣಾ ಎಂಬುವರಿಂದ ಯಶ್ ತಾಯಿ ಈ ಜಾಗವನ್ನು ಖರೀದಿಸಿದ್ರು. ಈ ಜಾಗ ತಮ್ಮದಲ್ಲ ಎಂದು ಗೊತ್ತಾದಾಗ ಯಶ್ ತಾಯಿಗೆ ಅದನ್ನು ಸೇಲ್ ಮಾಡಿದ್ರು. ದಾಖಲೆ ಸಮೇತ ಮಾಹಿತಿ ನೀಡಿದ್ದಾರೆ ಜಿಪಿಎ ಹೋಲ್ಡರ್ ದೇವರಾಜು. ಹಾಸನದಲ್ಲಿ ಕಾಂಪೌಂಡ್ ತೆರವು ಪ್ರಕರಣ ಇದು ಬಹಳ ಚರ್ಚೆಗೂ ಕಾರಣವಾಗಿತ್ತು. ಮೊನ್ನೆ ದೇವರಾಜು ಅವರ ವಿರುದ್ಧ ಯಶ್ ತಾಯಿ ಅವರು ಹೋಗಿ ದೂರು ಕೂಡ ಕೊಟ್ಟು ಬಂದಿದ್ರು. ಹಿಂಗಾಗಿದೆ, ನಮ್ಮ ಜಾಗದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ಈಗ ನೈಜವಾಗಿ ಆ ಜಾಗ ಯಾರದ್ದು ಅನ್ನೋದ್ರ ಬಗ್ಗೆ ದೇವರಾಜು ದಾಖಲೆ ಬಿಡುಗಡೆ ಮಾಡೋದ್ರ ಜೊತೆಗೆ ಆ ಕಾಂಪೌಂಡ್ ತೆರವು ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಈಗ ಸಿಗ್ತಾ ಇದೆ. ಇದು ದೇವರಾಜ್ ಅವರಿಗೆ ಅಥವಾ ಈ ಕಂಪ್ಲೇಂಟ್ ಕೊಟ್ಟಿರಲ್ಲ ದೇವರಾಜು ಅವರ ಮೇಲೆ, ಇದು ಪ್ರಾಕ್ಟಿಕಲಿ ಪುಷ್ಪ ಅವರದ್ದು ಅಲ್ವೇ ಅಲ್ಲ ಇದು ಜಾಗ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಯಶ್ ತಾಯಿ ಈ ಜಾಗವನ್ನು ಖರೀದಿ ಮಾಡಿದ ಯಾರಿಂದ? ವೀಣಾ ಅನ್ನೋರಿಂದ. ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನ ದೇವರಾಜು ಈಗ ಬಿಡುಗಡೆ ಮಾಡಿದ್ದಾರೆ. ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು ಲಕ್ಷ್ಮಮ್ಮನವರಿಗೆ, ನಮ್ಮ ಓನರ್ ಲಕ್ಷ್ಮಮ್ಮನವರಿಗೆ 5 ಗುಂಟೆ, ನಿನ್ನ 5 ಗುಂಟೆಯನ್ನ ರಾಮಕೃಷ್ಣ ಬಿನ್ ಕೆಟಿ ಚಿಕ್ಕೇಗೌಡರಿಗೆ ಮಾರಾಟ ಮಾಡ್ತಾರೆ 5 ಗುಂಟೆನ. ಈ ರಾಮಕೃಷ್ಣ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರ ಅಪ್ಪನಿಗೆ ಚಿಕ್ಕೇಗೌಡನಿಗೆ 5 ಗುಂಟೆ ಬದಲಿಗೆ 10 ಗುಂಟೆ 77-78ರಲ್ಲಿ ಸುಳ್ಳು ದಾಖಲೆಯನ್ನ ಮಾಡಿ ರಿಜಿಸ್ಟರ್ ಮಾಡ್ತಾನೆ. ಡಬಲ್ ಮಾಡಿದಾಗ ಅವ್ರ ತಂದೆ ಚಿಕ್ಕೇಗೌಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಡಾಕ್ಟರ್ ರಾಮ್ ಭಟ್ರಿಗೆ ಮತ್ತೆ ಅಲ್ಲಿಂದ ಹಿರೇಗೌಡರಿಗೆ ರುದ್ರೇಗೌಡರಿಗೆ ಇವರು 3 ಫಾಲ್ಟ್ ಆಗಿ ಮಾರಾಟ ಮಾಡ್ತಾರೆ. ಅಲ್ಲಿಗೆ ಅವ್ರ ಜಾಗದ್ದು ಕತೆ ಮುಗಿದಿರುತ್ತೆ. ಉಳಿದ ನಮ್ಮ ಜಾಗ ಇದೆಯಲ್ಲ, ನಮ್ಮ ಲಕ್ಷ್ಮಣವ್ರ ಜಾಗ 5 ಗುಂಟೆ, ಈ ಜಾಗನ ಇದೇ ಚಿಕ್ಕೇಗೌಡನ 2007ರಿಂದ ಈಚೆಗೆ 82 ಆದ್ಮೇಲೆ 2007ರಿಂದ ಈಚೆಗೆ ಶ್ರೀಮತಿ ಪಿ ಮಲ್ಲೇಶ್, ಮಾಲಿಂಗಪ್ಪ ಗಿರೀಶ್ ಮತ್ತೆ ವೀಣಾ ಕೋಮ್ ಗಿರೀಶ್ ಅಂತ ಅಂದ್ರೆ ಮೊನ್ನೆ ಮೇಡಮ್ ಹೇಳಿದ್ರಲ್ಲ ಫಾರಿನ್ ನಲ್ಲಿದ್ದಾರೆ ಅಂತ ಅಂದು. ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ಮನೆ ಏನಿದೆಯಲ್ಲ, ಆ ಮನೆಯ ಕಾಂಪೌಂಡ್ ವಿಚಾರವಾಗಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆ ಕಾಂಪೌಂಡ್ಗೆ ಡ್ಯಾಮೇಜ್ ಮಾಡಿರೋದು ಸದ್ಯ ಈಗ ಯಶ್ ತಾಯಿಗೆ ಸೇರಿದ್ದು ಎನ್ನಲಾದ ಕಾಂಪೌಂಡ್ ಅನ್ನ ಸಂಪೂರ್ಣ ತೆರವು ಮಾಡಿದ್ದಾರೆ. ಹಾಸನದಲ್ಲಿ ಜಿಪಿಎ ಹೋಲ್ಡರ್ ದೇವರಾಜುರಿಂದ ದಾಖಲೆಯನ್ನ ನೀಡಿ ಪುಷ್ಪಾರಿಗೆ ಈ ಜಾಗ ಎಲ್ಲಿಂದ ಬಂತು ಅನ್ನೋ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ನಮಗೆ ಕರಿಗೌಡ ಎಂಬುವರಿಂದ ಜಾಗ ಬಂದಿರೋದು, ರಾಮಕೃಷ್ಣ ಎಂಬಾತನಿಂದ ನಮಗೆ ಮೋಸ ಆಗಿದೆ. ಜಿಪಿಎ ಹೋಲ್ಡರ್ ದೇವರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಮಗನೇ ಅಪ್ಪನಿಗೆ ಮೋಸ ಮಾಡಿ ಜಾಗ ಮಾರಿದ್ದಾನೆ. ವೀಣಾ ಎಂಬುವರಿಂದ ಯಶ್ ತಾಯಿ ಈ ಜಾಗವನ್ನು ಖರೀದಿಸಿದ್ರು. ಈ ಜಾಗ ತಮ್ಮದಲ್ಲ ಎಂದು ಗೊತ್ತಾದಾಗ ಯಶ್ ತಾಯಿಗೆ ಅದನ್ನು ಸೇಲ್ ಮಾಡಿದ್ರು. ದಾಖಲೆ ಸಮೇತ ಮಾಹಿತಿ ನೀಡಿದ್ದಾರೆ ಜಿಪಿಎ ಹೋಲ್ಡರ್ ದೇವರಾಜು. ಹಾಸನದಲ್ಲಿ ಕಾಂಪೌಂಡ್ ತೆರವು ಪ್ರಕರಣ ಇದು ಬಹಳ ಚರ್ಚೆಗೂ ಕಾರಣವಾಗಿತ್ತು. ಮೊನ್ನೆ ದೇವರಾಜು ಅವರ ವಿರುದ್ಧ ಯಶ್ ತಾಯಿ ಅವರು ಹೋಗಿ ದೂರು ಕೂಡ ಕೊಟ್ಟು ಬಂದಿದ್ರು. ಹಿಂಗಾಗಿದೆ, ನಮ್ಮ ಜಾಗದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ಈಗ ನೈಜವಾಗಿ ಆ ಜಾಗ ಯಾರದ್ದು ಅನ್ನೋದ್ರ ಬಗ್ಗೆ ದೇವರಾಜು ದಾಖಲೆ ಬಿಡುಗಡೆ ಮಾಡೋದ್ರ ಜೊತೆಗೆ ಆ ಕಾಂಪೌಂಡ್ ತೆರವು ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಈಗ ಸಿಗ್ತಾ ಇದೆ. ಇದು ದೇವರಾಜ್ ಅವರಿಗೆ ಅಥವಾ ಈ ಕಂಪ್ಲೇಂಟ್ ಕೊಟ್ಟಿರಲ್ಲ ದೇವರಾಜು ಅವರ ಮೇಲೆ, ಇದು ಪ್ರಾಕ್ಟಿಕಲಿ ಪುಷ್ಪ ಅವರದ್ದು ಅಲ್ವೇ ಅಲ್ಲ ಇದು ಜಾಗ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಯಶ್ ತಾಯಿ ಈ ಜಾಗವನ್ನು ಖರೀದಿ ಮಾಡಿದ ಯಾರಿಂದ? ವೀಣಾ ಅನ್ನೋರಿಂದ. ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನ ದೇವರಾಜು ಈಗ ಬಿಡುಗಡೆ ಮಾಡಿದ್ದಾರೆ.
ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು ಲಕ್ಷ್ಮಮ್ಮನವರಿಗೆ, ನಮ್ಮ ಓನರ್ ಲಕ್ಷ್ಮಮ್ಮನವರಿಗೆ 5 ಗುಂಟೆ. ನಿನ್ನ 5 ಗುಂಟೆಯನ್ನ ರಾಮಕೃಷ್ಣ ಬಿನ್ ಕೆ ಟಿ ಚಿಕ್ಕೇಗೌಡರಿಗೆ ಮಾರಾಟ ಮಾಡ್ತಾರೆ 5 ಗುಂಟೆನ. ಈ ರಾಮಕೃಷ್ಣ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರ ಅಪ್ಪನಿಗೆ ಚಿಕ್ಕೇಗೌಡನಿಗೆ 5 ಗುಂಟೆ ಬದಲಿಗೆ 10 ಗುಂಟೆ 77-78ರಲ್ಲಿ ಸುಳ್ಳು ದಾಖಲೆಯನ್ನ ಮಾಡಿ ರಿಜಿಸ್ಟರ್ ಮಾಡ್ತಾನೆ. ಡಬಲ್ ಮಾಡಿದಾಗ ಅವ್ರ ತಂದೆ ಚಿಕ್ಕೇಗೌಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಡಾಕ್ಟರ್ ರಾಮ್ ಭಟ್ರಿಗೆ ಮತ್ತೆ ಅಲ್ಲಿಂದ ಹಿರೇಗೌಡರಿಗೆ ರುದ್ರೇಗೌಡರಿಗೆ ಇವರು 3 ಫಾಲ್ಟ್ ಆಗಿ ಮಾರಾಟ ಮಾಡ್ತಾರೆ. ಅಲ್ಲಿಗೆ ಅವ್ರ ಜಾಗದ್ದು ಕತೆ ಮುಗ್ದಿರುತ್ತೆ. ಉಳಿದ ನಮ್ಮ ಜಾಗ ಇದೆಯಲ್ಲ, ನಮ್ಮ ಲಕ್ಷ್ಮಣವ್ರ ಜಾಗ 5 ಗುಂಟೆ, ಈ ಜಾಗನ ಇದೇ ಚಿಕ್ಕೇಗೌಡನ 2007ರಿಂದ ಈಚೆಗೆ 82 ಆದ್ಮೇಲೆ 2007ರಿಂದ ಈಚೆಗೆ ಶ್ರೀಮತಿ ಪಿ ಮಲ್ಲೇಶ್, ಮಾಲಿಂಗಪ್ಪ ಗಿರೀಶ್ ಮತ್ತೆ ವೀಣಾ ಕೋಮ್ ಗಿರೀಶ್ ಅಂತ ಅಂದ್ರೆ ಮೊನ್ನೆ ಮೇಡಮ್ ಹೇಳಿದ್ರಲ್ಲ ಫಾರಿನ್ ಇದ್ದಾರೆ ಅಂತ ಅಂದು. ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ಮನೆ ಏನಿದೆಯಲ್ಲ, ಆ ಮನೆಯ ಕಾಂಪೌಂಡ್ ವಿಚಾರವಾಗಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆ ಕಾಂಪೌಂಡ್ಗೆ ಡ್ಯಾಮೇಜ್ ಮಾಡಿರುವುದು ಸದ್ಯ ಈಗ ಯಶ್ ತಾಯಿಗೆ ಸೇರಿದ್ದು ಎನ್ನಲಾದ ಕಾಂಪೌಂಡ್ ಅನ್ನ ಸಂಪೂರ್ಣ ತೆರವು ಮಾಡಿದ್ದಾರೆ. ಹಾಸನದಲ್ಲಿ ಜಿಪಿಎ ಹೋಲ್ಡರ್ ದೇವರಾಜುರಿಂದ ದಾಖಲೆಯನ್ನ ನೀಡಿ ಪುಷ್ಪಾರಿಗೆ ಈ ಜಾಗ ಎಲ್ಲಿಂದ ಬಂತು ಅನ್ನೋ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ನಮಗೆ ಕರಿಗೌಡ ಎಂಬುವರಿಂದ ಜಾಗ ಬಂದಿರೋದು, ರಾಮಕೃಷ್ಣ ಎಂಬಾತನಿಂದ ನಮಗೆ ಮೋಸ ಆಗಿದೆ. ಜಿಪಿಎ ಹೋಲ್ಡರ್ ದೇವರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಮಗನೇ ಅಪ್ಪನಿಗೆ ಮೋಸ ಮಾಡಿ ಜಾಗ ಮಾರಿದ್ದಾನೆ. ವೀಣಾ ಎಂಬುವರಿಂದ ಯಶ್ ತಾಯಿ ಈ ಜಾಗವನ್ನ ಖರೀದಿಸಿದ್ರು. ಈ ಜಾಗ ತಮ್ಮದಲ್ಲ ಎಂದು ಗೊತ್ತಾದಾಗ ಯಶ್ ತಾಯಿಗೆ ಅದನ್ನ ಸೇಲ್ ಮಾಡಿದ್ರು. ದಾಖಲೆ ಸಮೇತ ಮಾಹಿತಿ ನೀಡಿದ್ದಾರೆ ಜಿಪಿಎ ಹೋಲ್ಡರ್ ದೇವರಾಜು. ಹಾಸನದಲ್ಲಿ ಕಾಂಪೌಂಡ್ ತೆರವು ಪ್ರಕರಣ ಇದು ಬಹಳ ಚರ್ಚೆಗೂ ಕಾರಣವಾಗಿತ್ತು. ಮೊನ್ನೆ ದೇವರಾಜು ಅವರ ವಿರುದ್ಧ ಈ ಯಶ್ ತಾಯಿ ಅವರು ಹೋಗಿ ದೂರು ಕೂಡ ಕೊಟ್ಟು ಬಂದಿದ್ರು. ಹಿಂಗಾಗಿದೆ, ನಮ್ಮ ಜಾಗದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ಈಗ ನೈಜವಾಗಿ ಆ ಜಾಗ ಯಾರದ್ದು ಅನ್ನೋದ್ರ ಬಗ್ಗೆ ದೇವರಾಜು ದಾಖಲೆ ಬಿಡುಗಡೆ ಮಾಡೋದ್ರ ಜೊತೆಗೆ ಆ ಕಾಂಪೌಂಡ್ ತೆರವು ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಈಗ ಸಿಗ್ತಾ ಇದೆ. ಇದು ದೇವರಾಜ್ ಅವರಿಗೆ ಅಥವಾ ಈ ಕಂಪ್ಲೇಂಟ್ ಕೊಟ್ಟಿರಲ್ಲ ದೇವರಾಜು ಅವರ ಮೇಲೆ, ಇದು ಪ್ರಾಕ್ಟಿಕಲಿ ಪುಷ್ಪ ಅವರದ್ದು ಅಲ್ವೇ ಅಲ್ಲ ಇದು ಜಾಗ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಯಶ್ ತಾಯಿ ಈ ಜಾಗವನ್ನ ಖರೀದಿ ಮಾಡಿದ ಯಾರಿಂದ? ವೀಣಾ ಅನ್ನೋರಿಂದ. ಅದೆಲ್ಲದಕ್ಕೂ ಕೂಡ ದಾಖಲೆಯನ್ನ ದೇವರಾಜು ಈಗ ಬಿಡುಗಡೆ ಮಾಡಿದ್ದಾರೆ. ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು ಲಕ್ಷ್ಮಮ್ಮನವರಿಗೆ, ನಮ್ಮ ಓನರ್ ಲಕ್ಷ್ಮಮ್ಮನವರಿಗೆ 5 ಗುಂಟೆ. ನಿನ್ನ 5 ಗುಂಟೆಯನ್ನ ರಾಮಕೃಷ್ಣ ಬಿನ್ ಕೆ ಟಿ ಚಿಕ್ಕೇಗೌಡರಿಗೆ ಮಾರಾಟ ಮಾಡ್ತಾರೆ 5 ಗುಂಟೆನ. ಈ ರಾಮಕೃಷ್ಣ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರ ಅಪ್ಪನಿಗೆ ಚಿಕ್ಕೇಗೌಡನಿಗೆ 5 ಗುಂಟೆ ಬದಲಿಗೆ 10 ಗುಂಟೆ 77-78ರಲ್ಲಿ ಸುಳ್ಳು ದಾಖಲೆಯನ್ನ ಮಾಡಿ ರಿಜಿಸ್ಟರ್ ಮಾಡ್ತಾನೆ. ಡಬಲ್ ಮಾಡಿದಾಗ ಅವ್ರ ತಂದೆ ಚಿಕ್ಕೇಗೌಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಡಾಕ್ಟರ್ ರಾಮ್ ಭಟ್ರಿಗೆ ಮತ್ತೆ ಅಲ್ಲಿಂದ ಹಿರೇಗೌಡರಿಗೆ ರುದ್ರೇಗೌಡರಿಗೆ ಇವರು 3 ಫಾಲ್ಟ್ ಆಗಿ ಮಾರಾಟ ಮಾಡ್ತಾರೆ. ಅಲ್ಲಿಗೆ ಅವ್ರ ಜಾಗದ್ದು ಕತೆ ಮುಗ್ದಿರುತ್ತೆ. ಉಳಿದ ನಮ್ಮ ಜಾಗ ಇದೆಯಲ್ಲ, ನಮ್ಮ ಲಕ್ಷ್ಮಣವ್ರ ಜಾಗ 5 ಗುಂಟೆ, ಈ ಜಾಗನ ಇದೇ ಚಿಕ್ಕೇಗೌಡನ 2007ರಿಂದ ಈಚೆಗೆ 82 ಆದ್ಮೇಲೆ 2007ರಿಂದ ಈಚೆಗೆ ಶ್ರೀಮತಿ ಪಿ ಮಲ್ಲೇಶ್, ಮಾಲಿಂಗಪ್ಪ ಗಿರೀಶ್ ಮತ್ತೆ ವೀಣಾ ಕೋಮ್ ಗಿರೀಶ್ ಅಂತ ಅಂದ್ರೆ ಮೊನ್ನೆ ಮೇಡಮ್ ಹೇಳಿದ್ರಲ್ಲ ಫಾರಿನ್ ಇದ್ದಾರೆ ಅಂತ ಅಂದು. ನಮಗೆ ದಾಖಲೆ ಸರ್ 1965ರಲ್ಲಿ ಕರಿಗೌಡ ಸಿದ್ದೇಗೌಡ 10 ಗುಂಟೆ ಜಾಗನ 2 ಜನಕ್ಕೆ ಅವರು ಕೊಡ್ತಾರೆ. ಒಂದು